ಮದುವೆ ಅಂತೆಲ್ಲ ಮಾತಾಡ್ತಾ ಇದ್ದೀರಾ? ಯಾರು ಮದುವೆ? ಇನ್ಯಾರ್ದು? ನಿಮ್ಮ ಚಿಕ್ಕ ಯಜಮಾನಂದು ಶಿವಾನಿದು. ಯಾವುದಾದ್ರೂ ಹುಡುಗಿನ ಲವ್ ಮಾಡ್ತಿದ್ಯಾ? ಒಂದು ವೇಳೆ ಹಾಗೇನಾದರೂ ನಾನು ಯಾರನ್ನಾದ್ರೂ ಲವ್ ಮಾಡಿದ್ರೆ ಹೀಗೆಲ್ಲ ಬಂದು ನಿಮ್ಮ ಹತ್ರ ಹೇಳಲ್ಲ. ಡೈರೆಕ್ಟಾಗಿ ತಾಳಿ ಕಟ್ಟಿ ನಿಮ್ಮ ಹತ್ರ ಬಂದು ಕಾಲಿಗೆ ಬಿದ್ದು ಆಶೀರ್ವಾದ ತಗೋತೀನಿ. ನನಗಿನ್ನೂ ಆ ಘಟನೆ ನೆನಪಿಗೆ ಬಂದಿಲ್ಲ ಅನಿಸುತ್ತದೆ. ಗುರುದೇವ ಹೇಳಿದ ಹಾಗೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಅದಕ್ಕೆ ನಾವು ಕಾಯಲೇಬೇಕು. ತ್ರಿವಿಕ್ರಮ್, ನಮ್ಮಿಂದ ಆಗಬೇಕಾದ ಕಾರ್ಯಗಳು ತುಂಬ ಇವೆ. ಇಡೀ ನಾಗಲೋಕದ ಜವಾಬ್ದಾರಿ ನಮ್ಮ ಮೇಲಿದೆ. ನಾಗಲೋಕದಿಂದ ಆ ದುಷ್ಟರು ಕದ್ದೊಯ್ದ ನಾಗಮಣಿಯನ್ನು ನಾವು ನಾಗಲೋಕಕ್ಕೆ ಮರಳಿಸಬೇಕು. ಮುಕುಟಮಣಿ ನಾಗಲೋಕ ತಲುಪುವ ತನಕವೂ ನಮ್ಮ ಕರ್ತವ್ಯ ಮುಗಿಯುವುದಿಲ್ಲ. ನಿನಗೆ ನನ್ನ ಮಾತುಗಳು ಅರ್ಥವಾಗಲು ಸಮಯ ಹಿಡಿಯುತ್ತದೆ. ಯೋಚಿಸಬೇಡ. ಇಲ್ಲ ಇಲ್ಲ, ಆ ತ್ರಿಶೂಲ ಸಾಮಾನ್ಯದವನಲ್ಲ. ಅವನಲ್ಲಿ ಯಾವುದೋ ಒಂದು ವಿಶೇಷವಾದ ಶಕ್ತಿ ಅಡಗಿದೆ. ಮತ್ತೊಮ್ಮೆ ಹೋಗಿ ಅವನ ಜನ್ಮ ರಹಸ್ಯವನ್ನು ತಿಳಿದುಕೊಳ್ಳುತ್ತೇನೆ. ಆಗ ಎಲ್ಲವೂ ದೃಢವಾಗುತ್ತದೆ. ಮತ್ತೆ ಆ ಜಗಕ್ಕ ಬೇಡ ಮಹಾಮಾಯಿ. ಅವನಿಗೆ ಆ ಸರ್ಪ ಕಾವಲಾಗಿ ನಿಂತಿದೆ. ಬೇಡ. ನಿನಗೆ ಭಯವಾದರೆ ನೀನು ಹೊರಡು. ನಾನು ಸತ್ಯವನ್ನೇ ತಿಳಿದುಕೊಂಡು ಬರುತ್ತೇನೆ. ಇಲ್ಲಿ ನಡೆದ ಯಾವ ಘಟನೆಯೂ ತ್ರಿವಿಕ್ರಮ್ ಮನಸ್ಸಲ್ಲಿ ಉಳಿಬಾರ್ದು. ಇಲ್ಲಿಯ ನೆನಪುಗಳನ್ನು ಹೊತ್ತು ಭೂಮಿಗೆ ಮರಳಿದ್ರೆ ಅಚಾತುರ್ಯ ಆಗುತ್ತೆ. ತ್ರಿವಿಕ್ರಮನಿಗೆ ತಾನಾಗಿ ಅಷ್ಟು ನೆನಪುಗಳು ಬರೋವರೆಗೂ ನಾನು ಕಾಯ್ತೀನಿ. ಇಲ್ಲಿ ನಡೆದ ಎಲ್ಲವನ್ನೂ ಅಳಿಸ್ಬೇಕು. ತ್ರಿವಿಕ್ರಮ್, ಶಿವಾನಿಯವರೇ, ಏನಾಯ್ತು? ಕಣ್ಣು ಧೂಳು ಬಿತ್ತು. ನಿಮಿಷ ರೀ, ನೋಡ್ತೀವಿ. ಎಲ್ಲ ಸರಿ ಹೋಯ್ತು ಅನ್ಸುತ್ತೆ. ಈ ಸರ್ಪ ಇನ್ನು ಇಲ್ಲೇ ಇದೆಯಲ್ಲ. ಯಾರು ತನ್ನ ಜನ್ಮ ರಹಸ್ಯವನ್ನು ಬಚ್ಚಿಟ್ಟು ನನ್ನನ್ನು ಆಟವಾಡಿಸುತ್ತಿದ್ದಾನಲ್ಲ? ಯಾರಿವರು? ಸಾರಿ, ಇವರ ಜನ್ಮ ರಹಸ್ಯವನ್ನು ಈಗಲೇ ಬಯಲು ಮಾಡುತ್ತೇನೆ. ಶಿವನೇ ಆದಿಶೇಷ, ನಾಗಲೋಕದ ನಾಯಕ, ಶಿವಾನಿಯ ಪ್ರಿಯತಮ, ನಾಗಮಣಿಯ ಕಾವಲುದಾರ, ದಿಗ್ವಿಜಯ ಮತ್ತು ಅವನ ಸ್ನೇಹಿತರು ಸಾಯಿಸಿದ ಇವನನ್ನೇ
ಶಿವಾನಿ ಹುಡುಕುತ್ತಿರುವುದು ಇವನನ್ನೇ. ಯಾಕೆ ಹಂಗಾಯ್ತು? ನಾನು ಕಂಡ ಕನಸು, ಇಷ್ಟು ವರ್ಷದ ಪ್ರಯತ್ನ ಒಂದೇ ಕ್ಷಣದಲ್ಲಿ ನಾಶವಾಯಿತಲ್ಲ. ಯಾಕೆ ಹೇಗಾಯ್ತು? ನಾನೇಕೆ ಈ ಹಿಂದೆ ಇಲ್ಲಿ ರಹಸ್ಯದ ಬಗ್ಗೆ ಯೋಚಿಸಲಿಲ್ಲ? ಯೋಚಿಸಿದ್ದರೆ ಈಗ ಭಯ ಪಡುವ ಅಗತ್ಯವಿರುತ್ತಿರಲಿಲ್ಲ. ನನ್ನ ಮೊಮ್ಮಗನಿಗೆ ಸಿಗಬೇಕಾದ ನಾಗಮಣಿ, ಐಶ್ವರ್ಯ, ಗೌರವ ಎಲ್ಲ ಜೀವನ ಪಾಲಾಗುತ್ತಿದೆ. ಯಾವುದೇ ಕಾರಣಕ್ಕೂ ನಾಗಮಣಿ ನನ್ನ ಮೊಮ್ಮಗನಿಂದ ದೂರ ಆಗಬಾರದು. ನನ್ನ ಮೊಮ್ಮಗನಿಗೆ ಎಲ್ಲವೂ ದೊರಕಬೇಕು ಅಂದ್ರೆ ಇವನು ಈ ಭೂಮಿ ಮೇಲೆ ಉಳಿಯಬಾರದು. ನಿನ್ನ ಅಂತದಿಂದ ಮಾತ್ರ ನನ್ನ ಮೊಮ್ಮಗನ ಉಳಿವು. ನನ್ನ ಮೊಮ್ಮಗನಿಗಿಂತ ಮುಖ್ಯವಾದುದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಿನ್ನನ್ನು ಇಲ್ಲೇ ಸುಟ್ಟು ಬೂದಿ ಮಾಡುತ್ತೇನೆ. ಶಿವಾನಿಯವ್ರೆ, ನಾವೆಲ್ಲಿದ್ದೀವಿ? ಕಾಡಲ್ಲಿ. ಕಾಡಲ್ಲ. ನಂಗೆ ಯಾಕೇನೋ ನೆನಪೇ ಆಗ್ತಿಲ್ಲ. ನನ್ನ ಮೈಂಡೆಲ್ಲ ಬ್ಲ್ಯಾಂಕ್ ಆಗಿ ಹೋಗ್ಬಿಟ್ಟಿದೆ. ಯಾಕೆ? ಅಂಥದ್ದೇನಿಲ್ವಲ್ಲ. ಇಲ್ಲ ಶಿವಾನಿಯವರೇ, ನೀವೇನೋ ಹೇಳ್ತಾ ಇದ್ರಿ. ನಾನು ಯಾವುದೋ ಬೇರೆ ಜಾಗದಲ್ಲಿದ್ದೆ. ಇಲ್ಲ ತ್ರಿವಿಕ್ರಮ್, ನಾ ಬಂದಿದ್ದು ಜಲಪಾತ ನೋಡಬೇಕು ಅಂತ. ಅದನ್ನ ನೋಡಾಯ್ತು. ಈಗ ಹೊರಡೋಣವಾ? ಓಕೆ. ಹೋಗೋ, ಅವನನ್ನು ಸುಟ್ಟು ಬಿಡು. ನನ್ನ ಮೊಮ್ಮಗನ ಭವಿಷ್ಯಕ್ಕೆ ಅಡ್ಡಿಯಾಗಿರುವ ಅವನನ್ನು ನಾಶ ಮಾಡಿಬಿಡು. ಹೇ ನಾಗಿನಿ, ಇವತ್ತಿಗೆ ನಿನ್ನ ಆದಿಶೇಷನ ಕತೆ ಮುಗಿಯಿತು. ಯಾವತ್ತೂ ಅವನು ಈ ಭೂಮಿ ಮೇಲೆ ಇರುವುದಿಲ್ಲ. ನೀನು ಹುಡುಕುತ್ತಿರುವ ಆದಿಶೇಷ ಇನ್ಯಾವತ್ತೂ ನಿನಗೆ ಸಿಗುವುದಿಲ್ಲ. ತ್ರಿವಿಕ್ರಮ ಈ ಕಡೆನೇ ಬರುತ್ತಿದ್ದಾನೆ. ಅವನು ಏಕೆ ಈ ಕಡೆ ಬರುತ್ತಿದ್ದಾನೆ? ಒಂದು ವೇಳೆ ಅವನು ಬರೆದಿದ್ದರೆ ಇವನನ್ನು ನಾಶ ಮಾಡಿಬಿಡುತ್ತಿದ್ದೆ. ಎಲ್ಲವೂ ಹಾಳಾಯಿತಲ್ಲ. ಈಗ ನಿನಗೆ ಜೀವದಾನ ಸಿಕ್ಕಿರಬಹುದು, ಆದರೆ ಅದು ಶಾಶ್ವತವಲ್ಲ. ನಿನ್ನ ಸಾವು ಯಾವತ್ತಿದ್ರೂ ನನ್ನ ಕೈಯಲ್ಲೇ. ಹೇ ತ್ರಿಶೂಲ್, 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 ಹೇ ತ್ರಿಶೂಲ್, ತ್ರಿಶೂಲ್ ಎದುಳು. ತ್ರಿಶೂಲ್, ತ್ರಿಶೂಲ್, ಲೇ ಏನಾಯ್ತು? ಲೇ ತ್ರಿಶೂಲ್, ಏನೋ ಆಯ್ತು? ಹೇ ಏನಾಯ್ತು? ಏನಿಲ್ಲ ಚಿಕೇಶ್ ಮಾಡ್ರೆ, ಸುಮ್ಮನೆ ಮಲ್ಕೊಂಡಿದ್ದೆ. ಅಷ್ಟೇನಾ? ಸುಮ್ಮನೆ ಎಷ್ಟು ಟೆನ್ಷನ್ ಕೊಡ್ತೀವಿ ನೀನು? ಸರಿ ಬಾ, ಲೇಟ್ ಆಯ್ತು, ಹೋಗೋಣ. ಲೇ ತ್ರಿಶೂಲ್, ನಡಿಯೋ, ಏನು ಯೋಚನೆ ಮಾಡ್ತಿದ್ಯಾ? ಚಿಕೇಶ್ ಮಾಡ್ರೆ, ನೀವು ನಡೀತಾ ಇರಿ, ಒಂದು ನಿಮಿಷ ಬರ್ತೀನಿ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತ ಹಿರಿಯರು ಹೇಳ್ತಾರೆ. ಒಂದು ಹೂ ಬಿದ್ದೋದ್ರೆ ಏನಂತೆ, ಇನ್ನೊಂದು ಹೂ ಕಿತ್ಕೋತೀನಿ. ಶಿವಾನಿನ ಮೊದಲು ಪ್ರೀತಿಸಿದ್ ನಾನು. ಶಿವಾನಿಗೋಸ್ಕರ ಮೊದಲನೇ ಸತಿ ಕಿತ್ಕೊಂಡಿದ್ದು ಹೂವು ಸಿಕ್ಕಿದೆ ಅಂದಮೇಲೆ ಶಿವಾನಿನ ನಂಗೆ ಸಿಕ್ಕೇ ಸಿಗ್ತಾಳೆ. ಎಸ್, ನನ್ನ ಪ್ರೀತಿ ನಂಗೆ ಸಿಕ್ಕೇ ಸಿಗತ್ತೆ.
ಶಿವಾನಿ, ನಿನಗೋಸ್ಕರ ಹೂನ ತಂದಿದ್ದೀನಿ. ಹೇಗಾದರೂ ಮಾಡಿ ನಿನಗೆ ಇದನ್ನು ಕೊಡಬೇಕು. ಚಿಕ್ಕ ಯಜಮಾನ್ರು ಹೇಗಿದ್ರು ಮನೆಗೆ ಹೋಗ್ತಾರೆ, ಆವಾಗ ನೀನು ಒಬ್ಬಳೇ ಇರ್ತೀಯ, ಆವಾಗಲೇ ಕೊಡ್ತೀನಿ. ತ್ರಿಶೂಲ್, ನಿನ್ನ ಮುಂದೆ ಇಳ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗು. ನಾನು ಶಿವಾನಿ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ. ಏನ ನಾನಿಲ್ಲೇ ಹೇಳ್ಕೊಳ್ಳೋದಾ? ಹಾಂ, ಇದೇನಿದು ಪ್ಲಾನ್ ಎಲ್ಲ ಉಲ್ಟಾ ಆಗ್ತಾ ಇದೆಯಲ್ಲ. ಚಿಕ್ಕ ಯಜಮಾನ್ರು ಕಾರಿಂದ ಇಳ್ಕೊಂಡು ಹೋಗ್ತಾರೆ ಅನ್ಕೊಂಡ್ರೆ ನನ್ನನ್ನು ಇಳಿಸ್ತಾ ಇದಾರಲ್ಲ. ಲೇ, ಏನೋ ಯೋಚನೆ ಮಾಡ್ತಿದ್ಯಾ? ಅದು ಚಿಕ್ಕ ಯಜಮಾನ್ರೆ ನೀವೇ ಹೇಳ್ಕೊಳ್ಳಿ, ನಾನೇ ಮೇಡಮ್ ನಾನು ಡ್ರಾಪ್ ಮಾಡಿ ಬರ್ತೀನಿ. ಅಂದ್ರೆ ನಿಮ್ಮನ್ನ ಕ್ಯಾಬಲ್ಲಿ ಹೋಗಿ ಅಂತ ಹೇಳ್ತಲ್ಲ, ನಾನೇ ಫಸ್ಟ್ ನಿಮ್ಮನ್ನ ಡ್ರಾಪ್ ಮಾಡಿ ಆಮೇಲೆ ಮೇಡಮ್ನ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೇಳಕ್ ಬಂದೆ. ಬೇಡ ತ್ರಿವಿಕ್ರಮ್, ನನ್ನನ್ನು ನೀವೇ ಡ್ರಾಪ್ ಮಾಡಿ. ಬೇಡ ಮೇಡಮ್, ನಾನೇ ಡ್ರಾಪ್ ಮಾಡ್ತೀನಿ ನಿಮ್ಮನ್ನ. ಬೇಡ. ಅಲ್ಲ ಮೇಡಮ್. ಲೇ ತ್ರಿಶೂಲ್, ಶಿವಾನಿ ಅವ್ರು ಬೇಡ ಅಂತ ಹೇಳ್ತಿದ್ದಾರೆ ತಾನೆ, ನೀನು ಹೇಳ್ಕೊ, ನಾನು ಅವ್ರನ್ನ ಡ್ರಾಪ್ ಮಾಡಿ ಬರ್ತೀನಿ. ಲೇ ಇಳಿಯೋ, ಎಷ್ಟೊತ್ತು? ಚಿಕ್ಕ ಯಜಮಾನ್ರೆ. ಈ ಹೂನ ಶಿವಾನಿ ಕೊಡೋಕ್ಕಾಗಲೇ ಇಲ್ಲ. ಪರವಾಗಿಲ್ಲ, ಶಿವಾನಿ ಎಲ್ಲಿಗೆ ಹೋಗ್ತಾಳೆ? ಮತ್ತೆ ಸಿಕ್ಕೇ ಸಿಗ್ತಾಳೆ. ನಾನು ಈ ಹೂನ ಶಿವಾನಿಗೆ ಕೊಟ್ಟೇ ಕೊಡ್ತೀನಿ. ಆವಾಗ ಶಿವಾನಿಗೆ ತುಂಬ ಖುಷಿಯಾಗತ್ತೆ. ಅಲ್ಲಿ ತನಕ ಈ ಹೂವು ನನ್ನ ಹತ್ರನೇ ಇರಲಿ. ಶಿವಾನಿ ಅವರೇ, ಏನಾಯಿತು? ನಾವು ಫಾರೆಸ್ಟಿಂದ ಹೊರಗಡೆ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ನೀವು ಯಾಕೋ ಡಲ್ ಆಗಿದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ? ನಿಮ್ಗೆ ಆ ಜಾಗ ಇಷ್ಟ ಆಗಲಿಲ್ವಾ? ಆ್ಯಕ್ಚುಲಿ ಆ ಜಾಗಕ್ಕೆ ನೀವೇ ಅಲ್ವಾ ಕರ್ಕೊಂಡು ಹೋಗಿದ್ದು? ಏನಾಯಿತು ಶಿವಾನಿ ಅವರೇ? ನನ್ನಿಂದ ಏನಾದರೂ ಪ್ರಾಬ್ಲಮ್ ಆಯಿತಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ತ್ರಿವಿಕ್ರಮ್, ನಿಮ್ಮ ಹತ್ರ ಏನೋ ಕೇಳಬೇಕು ಅನಿಸ್ತಾ ಇದೆ, ಕೇಳಲ್ಲ? ಅದಕ್ಕೇನು ಪರ್ಮಿಷನ್ ತಗೋಬೇಕಾ? ನೀವು ಎನಿ ಟೈಮ್ ಏನು ಬೇಕಾದರೂ ಕೇಳ್ಬೋದು ನನಗೆ, ಕೇಳಿ. ಅದು ನಾವು ಹೋಗಿದ್ವಲ್ಲ, ಆ ಜಾಗ ಹೇಗಿತ್ತು? ಯಾವುದು? ಆ ಫಾಲ್ಸಾ? ತುಂಬ ಚೆನ್ನಾಗಿತ್ತು ಶಿವಾನಿ ಅವರೇ, ಇಟ್ ವಾಸ್ ಅಮೇಝಿಂಗ್. ಅದಲ್ಲ, ಇನ್ನೊಂದು ಜಾಗಕ್ಕೆ ಹೋಗಿದ್ವಲ್ಲ. ಇನ್ನೊಂದು ಜಾಗನ? ಫಾರೆಸ್ಟಲ್ಲಿ ನಾವು ಫಾಲ್ಸ್ ಇರೋ ಜಾಗ ಮಾತ್ರ ನೋಡಿದ್ದು. ಬೇರೆ ಯಾವ ಜಾಗ? ನೀವು ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ ಶಿವಾನಿ ಅವರೇ. ಇಲ್ಲ, ತ್ರಿವಿಕ್ರಮ್ ಮನಸ್ಸಲ್ಲಿ ನಾಗಲೋಕದ ಯಾವ ನೆನಪುಗಳು ಉಳ್ಕೊಂಡಿಲ್ಲ. ನಾನಾಗೆ ನೆನಪು ಮಾಡೋದು ಸರಿಯಲ್ಲ. ತಾನೇ ತಾನಾಗಿ ಅವನಿಗೆ ಎಲ್ಲ ನೆನಪು ಬರೋವರೆಗೂ ನಾನು ಕಾಯೋದೇ ಸರಿ. ತ್ರಿಶೂಲ್, ಹೇಗಿದ್ಯೋ? ಅಲ್ಲೆಲ್ಲ ಮಳೆ ಗಾಳಿ ಚಳಿ ಜಾಸ್ತಿ ಅಂತೆ. ನೀನ್ ಆರೋಗ್ಯವಾಗಿದ್ಯಾ ತಾನೆ? ಹ್ಞೂಮ್ಮ, ನಾನು ಆರಾಮಾಗಿದ್ದೀನಿ, ಆರೋಗ್ಯವಾಗೂ ಇದ್ದೀನಿ. ನೀನು ಹೇಗಿದ್ಯಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀನ್ ಶಿವಾನಿ ಅವ್ರ ಜೊತೆಲಿ ಹೇಗೆ ಹೊಂದ್ಕೊಂಡು? ಮೊದ್ಲೇ ನಿನಗ್ ಸಂಕೋಚದ ಸ್ವಭಾವ. ತ್ರಿಶೂಲ್, ನಾನು ನಿನ್ನೆ ಕೇಳ್ತಿರೋದು ಶಿವಾನಿ ಅವ್ರನ್ನ ಹೇಗೆ ಹೊಂದ್ಕೊಂಡೆ ಅಂತ. ಮಾ, ಶಿವಾನಿ ಅವ್ರ ಜೊತೆಗಿದ್ದಾಗ ನನಗೆ ಹೊತ್ತೋಗೋದೇ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ತುಂಬ ಒಳ್ಳೆಯವರಮ್ಮ. ನಾನು ಅವ್ರ ಮೂಡ್ ಚೇಂಜ್ ಮಾಡೋದಕ್ಕೆ ಟ್ರಿಪ್ ಕರ್ಕೊಂಡು ಹೋದೆ, ನನ್ನ ಮೂಡೇ ಚೇಂಜ್ ಆಗೋಯ್ತು. ಮಾ, ನಾನು ಅವ್ರ ಜೊತೆಗೆ ತುಂಬ ಖುಷಿಯಾಗಿದ್ದೆ. ಈ ಟ್ರಿಪ್ಪು ಒಂಥರ ನನ್ನ ಲೈಫಲ್ಲೇ ಮರೆಯೋಕ್ಕೆ ಸಾಧ್ಯ ಇಲ್ಲ. ಓ ಹೌದಾ? ಟ್ರಿಪ್ಪಲ್ಲಿ ಇವನಿಗೆ ಮೊದಲೆಲ್ಲ ಪ್ರಾಬ್ಲಮ್ ಆಗಿರುತ್ತೆ. ಚಿಕ್ಕ ಯಜಮಾನ್ರು ಹೋದ್ಮೇಲೆ ಇವನ ಪ್ರಾಬ್ಲಮ್ ಎಲ್ಲ ಸಾಲ್ವು.
ಇವನು ಖುಷಿ ಆಗ್ಬಿಟ್ಟಿರ್ತಾನೆ. ಚಿಕ್ಕ ಯಜಮಾನ್ರ ಜೊತೆ ಹೋಗಿರೋ ಟ್ರಿಪ್ಪೆಲ್ಲ ಇವನಿಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ ನಿಜ ಹೇಳಬೇಕು ಅಂದರೆ ಚಿಕ್ಕ ಯಜಮಾನ್ರು ಬರೋವರೆಗೂ ಎಲ್ಲ ಚೆನ್ನಾಗಿತ್ತು. ಅವ್ರು ಬಂದಮೇಲೆ ನನಗೆ ಕಷ್ಟ ಆಗಿದ್ದು. ಅವ್ರ ಜೊತೆಗಿದ್ದಾಗ ಶಿವಾನಿ ಅವ್ರನ್ನ ಸರಿಯಾಗಿ ಮಾತಾಡ್ಸೋಕ್ಕೂ ಆಗ್ತಾ ಇರಲಿಲ್ಲ. ತ್ರಿಶೂಲ್ ಯಾಕೋ ಏನು ಮಾತಾಡ್ತಾನೆ ಇಲ್ಲ? ಒಂಥರ ಇದೆಯಾ? ನೀನ್ ಮುಗ್ದಲ್ಲಿ ಮನೆಗೆ ಬಂದಿರೋ ಖುಷಿನೇ ಇಲ್ವಲ್ಲೋ? ನಾನು ಮನೆಗೆ ಬಂದಿರ್ಬೋದು, ಆದರೆ ನನ್ನ ಮನಸ್ಸಿನ ಶಿವಾನಿ ಅವ್ರ ಜೊತೆಗೆ ಇದೆ. ಅನ್ಯ ಕಳೆದು ಹೋಗಿದೆ. ತ್ರಿಶೂಲ್, ಶಿವಾನಿ ಮೇಡಮ್ ಹುಷಾರಾಗಿದ್ದಾರಲ್ವಾ? ಅವ್ರ ಮನಸ್ಸಲ್ಲಿ ಯಾವುದೇ ಥರದ ನೋವು ಬೇಜಾರು ಇಲ್ಲ ತಾನೇ? ಇಲ್ಲಪ್ಪ, ಅವ್ರು ಆರಾಮಾಗಿ ಖುಷಿಯಾಗಿದ್ದಾರೆ ಇವಾಗ. ತ್ರಿಶೂಲ್, ಶಿವಾನಿ ಅವ್ರ ಜೊತೆಲಿ 2-3 ದಿನ ಕಳೆದೆ ಅಲ್ವಾ? ನೀನ್ ಹೇಗೆ ಅನಿಸ್ತು? ಅವಳು ಒಳ್ಳೆ ಹುಡುಗಿ ಅಲ್ವಾ? ಹೂಮ್ಮ, ಅವ್ರು ತುಂಬ ಒಳ್ಳೆಯವರು. ಹುಡುಕಿದ್ರು ಅಂತ ಗುಣ ಇರೋ ಹುಡುಗಿ ಸಿಗೋದಿಲ್ಲ. ದೇವರು ಸೃಷ್ಟಿ ಮಾಡಿರೋ ಅದ್ಭುತಗಳಲ್ಲಿ ಅವರು ಒಬ್ರು. ಅಷ್ಟಿಲ್ಲದೆ ಯಜಮಾನರು ಶಿವಾನಿ ಮೇಡಮ್ನ ಮನೆ ಸೊಸೆ ಮಾಡ್ಕೋತಾರಾ? ಚಿಕ್ಕ ಯಜಮಾನ್ರಿಗೂ ಶಿವಾನಿ ಮೇಡಮ್ಗೂ ಒಳ್ಳೆ ಜೋಡಿ. ಅಪ್ಪ, ಯಾಕೆ ನಿನಗೆ ಒಂದ್ಸರಿನೂ ಶಿವಾನಿ ಮತ್ತು ನಾನು ಒಳ್ಳೆ ಜೋಡಿ ಅಂತ ಅನ್ನಿಸ್ತಿಲ್ಲ? ಒಂದ್ಸರಿನಾದರೂ ಹೇಳಪ್ಪ ಪ್ಲೀಸ್. ಗೋವಿಂದ, ಹೌಜಿ ತ್ರಿವಿಕ್ರಮಿಗೆ ಫೋನ್ ಮಾಡಿದ್ಯೇನೋ? ಎಲ್ಲಿದ್ದಾನಂತೆ? ಇಲ್ಲ ಅರೆ ಇಲ್ಲೇ ಬಂದಲ್ಲ. ಅಳಿಮಯ್ಯ, ನಿನಗೆ 100 ವರ್ಷ ಆಯಸ್ಸು. ಬಾಬಾಜಿ ಇವಾಗ ತಾನೇ ನಿನ್ನ ಬಗ್ಗೆ ಕೇಳ್ತಿದ್ರು, ನೀನೇ ಬಂದ್ಬಿಟ್ಟೆ. ಯಾಕೆ ಡ್ಯಾಡ್ ಅಷ್ಟೊಂದು ಮಿಸ್ ಮಾಡ್ಕೊಂಡ್ರ ನನ್ನ? ಹೇಳ್ದೆ ಕಳೆದೆ ಮನೆಯಿಂದ ಆಚೆ ಯಾಕೆ ಹೋದೆ? ಎಲ್ಲೂ ಹೋಗ್ಬೇಡ ಅಂತ ಹೇಳಿರಲಿಲ್ಲ ನಿನಗೆ? ಡ್ಯಾಡ್, ಅದು ಡೋಂಟ್ ಗಿವ್ ಮಿ ರೀಸನ್ಸ್. ನೀನು ಶಿವಾನಿನ ನೋಡಬೇಕು ಅಂತಿದ್ದಿದ್ರೆ ಅವಳು ಇಲ್ಲೇ ಕರ್ಸ್ಕೋಬೋದಾಗಿತ್ತು. ನೀನೇ ಆಚೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಹೋಗ್ಲಿ ಬಿಡಿ, ಮಗು ಆಸೆ ಪಟ್ಟು ಹೋಗಿದೆ, ಬೈಬೇಡಿ, ಬೇಜಾರು ಮಾಡ್ಕೋತಾನೆ. ಆಹಾ, ಯಾವಾಗಲೂ ವಹಿಸ್ಕೊಂಬಂದು ಕೂತ್ಕೊಂಡ್ಬಿಡ್ತೀಯ. ಹೌ ವಾಸ್ ದ ಟ್ರಿಪ್? ಅಮೇಝಿಂಗ್ ಡ್ಯಾಡ್, ತುಂಬ ಚೆನ್ನಾಗಿತ್ತು. ಶಿವಾನಿಗಿರೋ ಬೇಜಾರೆಲ್ಲ ಕಳೀತಾ? ಯಾ, ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ವೆರಿ ಗುಡ್. ಹಾಗಾದರೆ ಇನ್ನು ಮದುವೆ ವಿಚಾರನ ಮುಂದುವರಿಸ್ಬೋದು. ಡ್ಯಾಡ್, ಇಷ್ಟು ಬೇಗನಾ? ಶಿವಾನಿಯವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಇನ್ನು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ ಕಣ. ನೋಡು, ಶಿವಾನಿನ ನಾನು ಕನ್ವಿನ್ಸ್ ಮಾಡ್ತೀನಿ. ಬಟ್ ಡ್ಯಾಡ್, ತ್ರಿವಿಕ್ರಮ್, ಸ್ವಲ್ಪ ದೊಡ್ಡವ್ರ ಮಾತನ್ನು ಕೇಳೋದು ಕಲ್ತ್ಕೋ. ಮದುವೆ ವಿಷಯದಲ್ಲಿ ಹುಡುಗಾಟ ಆಡಬೇಡ. ಹುಡುಗನಿಗೆ ಹುಡುಗಿಗೆ ಗುರುಬಲ ಇರೋದು ತುಂಬ ಮುಖ್ಯ. ಈ ಗುರುಬಲನ ದಾಟಿದ್ರೆ ಮುಂದೆ ಮದುವೆನೇ ಆಗಲ್ಲ. ಯಜಮಾನ್ರೆ, ಮದುವೆ ಅಂತೆಲ್ಲ ಮಾತಾಡ್ತಾ ಇದ್ದೀರಾ? ಯಾರು ಮದುವೆ? ಇನ್ಯಾರ್ದು? ನಿಮ್ಮ ಚಿಕ್ಕ ಯಜಮಾನಂದು ಶಿವಾನಿದು.